ವಾಟ್ ಇಸ್ ಅಪ್ಪ ಹೇಳ್ರು ಹೇಗಿದ್ದೀರಾ? ಅನ್ನೊಂದು ಸಖತ್ತಾಗಿದ್ದೀನಿ. ನೀವು ಹಾಗೆ ಇದ್ದೀರಾ ಅಂತಂದು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ನೋಡಿ, ಇವತ್ತು ನಮ್ಮ ಲಿಯೋ ಕೊಟ್ಟರೋ ಕಾಟಕ್ಕೆ ಅಜ್ಜಿ ಕೀಟ್ಲೆ ಅವಳು ಇವಳನ್ನ ಹಿಡ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಗೈಸ್ ಬನ್ನಿ, ಇವತ್ತಿನ ವ್ಲಾಗಲ್ಲಿ ತುಂಬ ಒಂದು ಟ್ರೆಂಡಿಂಗ್ ರೀಲ್ಸ್ ಇತ್ತು ಟ್ರಾನ್ಸ್ಫಾರ್ಮೇಷನ್ದು. ಸೊ ಅದು ನಾವು ಬೇರೆ ಥರ ಚೇಂಜ್ ಮಾಡ್ತಿದ್ದೀವಿ. ಸೊ ಅದು ರೀಲ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡಿ, ಇನ್ನೂ ಪಾಪಮ್ಮ ಎದ್ದಿಲ್ಲ, ಟೈಮಲ್ಲಿ 9 ಗಂಟೆ ಆಗೈತೆ, ಇನ್ನೂ ಅವಳು ಎದ್ದಿಲ್ಲ. ಸೊ ಅವಳು ಬೇಗ ಎದ್ದು ಶೂಟ್ ರೆಡಿ ಆಗಬೇಕು. ಅವಳು ಇಲ್ಲಿ ಹೇಳ್ದೆ ಲೇಟು. ಸೊ ಬನ್ನಿ, ಇವಾಗ ಇವಳ ವಾಕ್ ಮಾಡಿಸಿ ಇವಳಿಗೆ ಟಿಫನ್ ಹಾಕಿ ಇವಳಿಗೆ ಫುಡ್ಡೆಲ್ಲ ಹಾಕ್ಬಿಟ್ಟು ಆಮೇಲೆ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನನಗೆ ಪಂಚೆ ಏನೋ ಬೇಕು. ಸೊ ತೋರಿಸ್ತಿದ್ದ ಹೇಳಿದೆ ನಿಮ್ಮ ಬ್ಲಾಗಲ್ಲಿ. ಇಬ್ಬರು ಎಂತ ನೋಡಿ ಕಳ್ಳರು. ಅವಳು ಎಷ್ಟು ನೆನ್ನೆನೆ ಮೊನ್ನೆ ಇಲ್ಲಿಯೋ ಇಲ್ಲಿ ಮಲಗಿಸ್ಕೊಂಡಿದ್ಲು. ನಾನು ಆ ಕಡೆ ಮಲಗಿದ್ನಂತೆ. ಅವಳು ಬಾತ್ರೂಮ್ ಮಾಡ್ಕೊಂಬಿಟ್ಟವಳೆ. ಎದ್ಬಿಟ್ರೆ ನಾನು ಎಲ್ಲಿ ಬೈತೀನೋ ಅಂತ ಇಲ್ಲಿ ಮಾಡ್ಕೊಂಡ್ರೆ ಇಬ್ರು ಎಂತ ಪ್ಲ್ಯಾನ್ ಮಾಡಿ ಇಬ್ರು ಪ್ಲ್ಯಾನ್ ಮಾಡಿ ಬಿಸಾಕವ್ರು ಗಾಯ್ಸಿರು ಇಬ್ರು. ಮಂಗಗಳು ಚಿಕ್ಕ ಹುಡುಗಿ ಥರ ಏನು ನೋಡ್ತಿರೋದ ಇದೇನೋ ಹಿಂಗೆ ನೋಡ್ತಿದ್ಯಾ? ಲಕ್ಷ್ಯ ಬರ್ತಾನೆ. ಹಾಯ್ ಮಾಡೋ, ಹಾಯ್ ಮಾಡೋದೆ ಅಂದಿತ್ತು ನಿಂದು. ಬರೀ ನಂದು ಆಯ್ತು ಒಂದು ಹಾಯ್ ಮಾಡು ಹಾಯ್ ಮಾಡು. ಅಯ್ಯೋ ಏನು ಡವ್ ಮಾಡ್ತಾನೆ. ಪಾಂಪ್ಲೆಟ್ಸು ನಿಮ್ಮ ಕ್ಲಾಸ್ದು ಓವರ್ಸೀಸ್ ಅಕಾಡೆಮಿ ಪ್ರೆಸೆಂಟ್ ಸಮ್ಮರ್ ಕ್ಯಾಂಪ್ ಡ್ಯಾನ್ಸ್ ಕ್ಯಾಂಪ್. ನೋಡಿ ನಾನು ಈ ಲಾಗ್ ಯಾರು ನೋಡ್ತೀರಾ ನೀವು ಜಾಯ್ನ್ ಮಾಡಿಸಿ. ಇನ್ನೂ ಟೈಮ್ ಇರೋದು. ಈಗ ನಾವು ಕ್ಲಾಸಿಗೆ ಹೋಗ್ತಿದ್ದೀವಿ. ಕ್ಲಾಸಿಗೆ ಬಂದು ಅಡ್ಮಿಷನ್ ಮುಗಿಸ್ತಾ ಇದ್ದೀವಿ. ಸಮ್ಮರ್ ಕ್ಯಾಂಪ್ ಅಡ್ಮಿಷನ್ಸು ಬಿಸಿ, ಪಾಪ ಮಗ ವರ್ಕ್ ಬಿಸಿ. ಫಸ್ಟ್ ಅಡ್ಮಿಷನ್ಸ್ ಎಲ್ಲ ಮುಗೀತು. ಈಗ ಬನ್ನಿ, ಈಗ ಮನೆಗೆ ಕೊಳ್ಳುವ. ಐಸ್ ಕ್ರೀಮ್ ಏನು ಬಿಸಿಲು ಬೇಕಪ್ಪ, ಹೆಚ್ಚು ಕಮ್ಮಿ ಈ ಥರ ಬಿಸಿಲು ಬಂದ್ಬಿಟ್ರೆ ಸಖತ್ ಕಷ್ಟ. ಈಗ ಒಂದು ಐಸ್ ಕ್ರೀಮ್ ಬೇಕು ಅಂತ ಅಂದು ನೋಡಿ ಐಸ್ ಕ್ರೀಮ್ ತೊಗೋತವಳೆ. ಹೇಳಿ ನಾವು ಜ್ಯೂಸ್ ತೊಗೋಬೇಕು. ಬಟ್ ಶುಗರ್ ಕ್ಯಾಂಟೀನ್ ಜಾಸ್ತಿ ಇರುತ್ತೆ, ವಿಡಿಯೋಗಳಲ್ಲಿ ಬರ್ತದಲ್ಲ, ಶುಗರ್ ಕ್ಯಾಂಟೀನ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ಈಗ ಜ್ಯೂಸ್ ಕುಡಿಯೋಕ್ಕೂ ಭಯ. ನನಗೂ ಬೇಕು, ಮತ್ತು ನಾನು ತಿನ್ನಲ್ವಾ? ಯಾವುದೋ ಒಂದು ತಗೋ. ನಮ್ಮ ಅಮ್ಮಂಗೆ, ನನಗೆ, ಪಾಪಮ್ಮಂಗೆ 3 ಜನಕ್ಕೂ ತೊಗೊಂಡು ಹೋಗ್ತಿದ್ದೀವಿ. ಬನ್ನಿ ತಗೊಂಡು ಹೋಗುವ. ಆಮೇಲೆ ನೀವು ಕಮೆಂಟ ಬೈತಿರಲ್ಲ ಅಮ್ಮಗೆ ತೊಗೊಂಡು. ನಮ್ಮ ಅಮ್ಮ ತಿನ್ನಲ್ಲ, ಮೇ ಬಿ ತಿಂದರೆ ತಿನ್ಬೋದು ಇವತ್ತು, ನೋಡೋಣ. ಪನ್ನೀರಾ? ನಂಗೆ ಪನ್ನೀರ್ ನನಗೆ ಎಗ್ ಇರಲಿ, ಒಂದು ಎಗ್ಗು ಒಂದು ಪನ್ನೀರ್ ಇರಲಿ. ಈಗ ಒಂದು ಎಗ್ಗು ಒಂದು ಪನ್ನೀರ್ ತಗೊಂಡು ಪ್ಲ್ಯಾನ್ ಮಾಡ್ತಿದ್ದೀವಿ. ಎಲ್ಲ ತೊಗೊಂಡು ಈಗ ಡಯಟ್ ಇರಲಿ, ಡಯಟ್ ಎಲ್ಲ ಹಾಳಾಗ್ತಾ ಇದೆ. ಈಗ ಡಯಟ್ ಪ್ಲ್ಯಾನ್ ಮಾಡಬೇಕು. ಅಮ್ಮ ಐಸ್ ಕ್ರೀಮ್ ಬೇಡವಮ್ಮ? ಐಸ್ ಕ್ರೀಮ್ ಬೇಡವಾ? ಮತ್ತೆ ಕೊಡು, ಮತ್ತೆ ಯಾಕೆ ಬಿಚ್ಚಿದ್ಯಾ? ಕೊಡು. ಡಯಟ್ ಅಂತಿಲ್ಲ ಒಬ್ಬ ಡಯಟ್ ಇಲ್ಲಪ್ಪ. ಮುಂದು ರಾಗಿ ಅಂಬ್ಲಿ ಅಂದ್ಬಿಟ್ಟು ಬೆಳಿಗ್ಗೆ ಹಾಕೊಂಡು ಬ್ಯಾಟಿಂಗ್ ಬಾರ್ಸ್ ಐತೆ. ಡವ್ ಗೈಸ್, ನಮ್ಮ ಮುಂದೆ ಬರೀ ಡವ್. ಈಗ ಒಂದು ಶೂಟ್ ಇತ್ತು, ಒಂದು ಶೂಟ್ ನೋಡಿ ಪಾಪ ಸೀರೆ ಮೇಲೆ ಚೆಲ್ಬಿಟ್ಟಿದ್ದೀನಿ. ಲಕ್ಷು ರಿಯಲಿ ಸಾರಿ. ನೋಡಿ ಗೈಸ್, ಪಾಪ ಇವು ನನ್ನ ಪಂಚೆ ನೋಡಿ. ಇಲ್ಲಿ ಒಂದು ಶೂಟ್ ಇತ್ತು, ಒಂದು ಶೂಟ್ ಮುಗಿಸಿದ್ದೀವಿ. ಈಗ ಇಲ್ಲಿ ಶೂಟ್ ಮುಗಿದೆ. ಹೆಂಗಿತ್ತು ಶೂಟಮ್ಮ? ಫುಲ್ ರಿಸ್ಕ್ ಅಲ್ವಾ ಈ ಸೆಕೆಯಲ್ಲಿ? ನೋಡಿ ಗೈಸ್, ಇಲ್ಲೆಲ್ಲ ಇದು ಮಾಡ್ಕೊಳ್ಳಿ. ಹೆಂಗಿತ್ತು ಶೂಟ್ ಹೇಳು? ತುಂಬಾ ಶೆಕೆ ಆಗಿತ್ತು. ಅಮ್ಮ ಡೈನಿಂಗ್ ಟೇಬಲ್ ಹೆಂಗ್ ಮಾಡೈತಿ ಇಲ್ಲಿ? ಆಯ್ ಮಾಡೋ ಚಿನ್ನಿ, ಆಯ್ ಮಾಡೋ. ಓಯ್ ಲೇ ಚಡ್ಡಿ ಹಾಕೊಂಬರ ನೀನು. ಶೂಟ್ ಮುಗಿಸ್ಕೊಂಡು ನಾಮ ಇನ್ನೂ ಹೋಗಿಲ್ಲ, ನಂದು ಹೋಗಿಲ್ಲ. ನೋಡಿ ಗೈಸ್, ಇಲ್ಲಿ ಇಂಥ ಗೊಜ್ಜೆ ಅಂದ್ರೆ ಇನ್ನಷ್ಟು ಗೊಜ್ಜೆ ಯಾರು ಇಲ್ಲ. ಲಕ್ಷ ಸಾಂಗಡು ಹಳೆ ಪಾತ್ರೆ, ಹಳೆ ಕಬ್ಬಣ ಹೇಳ್ದು. ನೋಡಿ ಪಾಪಮ್ಮ ಹೀರೋ ಅಂತೆ. ಹುಡುಗಿ ನಾನು ಅವಳನ್ನ ಬಿಡ್ಕೊಡಲ್ಲ, ನಾನು ಹೆಂಗ್ ಬಿಡ್ಕೊಡ್ತಾಳೆ? ಕಮೆಂಟ್ ಮಾಡ್ತಾರೆ. ಏನು ಹೇಳು ಈಗ ಹೇಳು ಹೇಳೀಗ. ಇಂಥ ಡವ್ ಮಾಡ್ತಾರೆ ಅಂತ ಅಂದ್ರೆ ಗೈಸ್, ಇಬ್ರು ಅತ್ತೆ ಸೊಸೆ ಆಡ್ಕ ಕಲ್ದು ಬಿಟ್ಟವ್ರೆ. ಎಷ್ಟು ಕಲ್ತವ್ರೆ ಅಂದ್ರೆ ಮಾವಿನಕಾಯಿ ತಿನ್ಬೇಡಿ ಅಂದಿದ್ದಕ್ಕೆ ನೋಡಿ ಇಲ್ಲಿ ತಗೊಂಡು ತಿಂದಿರೋದ. ಏನು ಹೇಳಲ್ಲ, ಎಲ್ಲಿ ಏನಾದ್ರು ಒಂಚೂರು ಆಡಿದ್ರೆ ಇಬ್ರಿಗೂ ಐತಿ. ನೋಡಿಲ್ಲ, ಅವ್ರಿಗೂ ಇವ್ರಿಗೂ. ಇದು ಸೀಸನ್ ಟೈಮ್.
ಬಿಸಿಲು ಕಾಯಿ ಪಾಪಮ್ಮ ಹುಷಾರು. ಬಿಸಿಲು ಕಾಯಿ ಅಲ್ಲ, ಸಮ್ಮರ್ ಸೀಸನ್ ಅಲ್ಲಿ ಕೆಟ್ಟ ಆಯಲ್ ಎಲ್ಲ ಮಾಡ್ತಾರಲ್ಲ ಫುಡ್ ಎಲ್ಲ ತಿನ್ನಕ್ಕಾಗುತ್ತೆ. ಆ ಬೆಳ್ದಿರ್ ನ್ಯಾಚುರಲ್ ಹಣ್ಣು ತಿನ್ನಕ್ ಕಷ್ಟ ನಿಮ್ಗೆ. ಹೋಗೋ ನಡಿ ಇಬ್ರು ಏನು ಅರ್ಗಾಡ್ತೀರಾ. ಎಡಿಟಿಂಗ್ ಮಾಡ್ತಾ ಇದ್ದೆ. ಸೊ ಏನೋ ನನ್ನ ಫಸ್ಟ್ಲೇ ಸೆಕೆ ಆಗ್ತಿದೆ. ಲೈಟ್ ಆನ್ ಮಾಡಿದ್ರೆ ಇನ್ನೂ ಸೆಕೆ ಆಗ್ತಿದೆ ನೋಡಿ. ಯಪ್ಪ ಅಷ್ಟು ಸೆಕೆ ಅಂದರೆ ಲೈಟ್ ಆನ್ ಮಾಡಿದ್ರೆ ಫುಲ್ ಸೆಕೆ. ಇಷ್ಟ ಎಡಿಟಿಂಗ್ ಮಾಡ್ತಿದ್ದೀನಿ. ಮಾಡ್ಬೇಕಾರೆ ಏನಾದ್ರು ಮಾತಾಡೋದು ಇವರಿಬ್ರು ಹಿಂಸೆ ಕೊಡೋದು ಇವರಿಬ್ರು ನನಗೆ. ಏನು ಮಾಡ್ತಾರೆ ಗೊತ್ತಾ, ರಿಮೋಟ್ ಹುಡುಕ್ತವ್ರೆ ನೋಡಿ. ನೀನು ಅಲ್ಲ ಆ ದಿನ ಅಂತಾರಲ್ಲ ನಮ್ಮ ಬ್ಲಾಗಲ್ಲಿ ತೋರಿಸಿದ್ಕೆ ನಾನು ಸಿಕ್ಬಿಟ್ಟಿದ್ದೀನಿ. ಇಲ್ಲೆಲ್ಲೂ ಇಲ್ಲ ಕಣಮ್ಮ. ಇದೆಲ್ಲ ನನ್ನ ಮಗ ಇದನ್ನಲ್ಲ, ಅವನು ಆಷಾಢಕ್ಕಲ್ಲಿ ಶ್ರಾವಣಕ್ಕಲ್ಲಿ ಬಿಟ್ಬಿಟ್ಟು ನನ್ನ ಮಗ. ಇಲ್ವೋ ಇಲ್ಲಿಲ್ವೇನಮ್ಮ ರಿಮೋಟ್? ಇದು ರಿಮೋಟ್ ಅಲ್ಲ ಅಂದ ತಕ್ಷಣ ನಂಗೆ ಬೈತಾರೆ ಗೈಸ್. ನನಗೆ ರೆಸ್ಪೆಕ್ಟ್ ಇಲ್ಲ, ಫುಲ್ ಅನ್ರೆಸ್. ಈ ದೊಡ್ಡ ಲೈಟ್ ಟಾಚ್ ಹಾಕ್ಬೇಕಂತೆ ನೋಡಮ್ಮ. ಓಲ್ ಲೈಟ್ ಹಾಕಿದ್ದೀನಿ. ಅಲ್ಲೆಲ್ಲೂ ಬೀಳ್ಸಿರಲ್ಲ ಅವನು ಗೈಸ್. ಯಪ್ಪ ಕೊಡೋದು ಒಂದೊಂದು ರೋದನೆ ಕೊಡಲ್ಲ ಅವನು. ಎಲ್ಲ ಹುಡುಕ್ತಿದ್ದೀವಿ, ರಿಮೋಟ್ ಸಿಗ್ತಿಲ್ಲ ಅಂದರೆ ಎಲ್ಲಿ ಮಾಡ್ಕೊಂಡು ಆಗ್ತೀವಿ ಅವನು. ಎಲ್ಲಿ ಮಡಗಿರ್ತಾನೆ ನೋಡೋಣ. ಏನಾಗಿದೆ ಅಂತಂದರೆ ಆಚೆ ಬಂದ ತಕ್ಷಣ ಇದನ್ನು ನೋಡಿದೆ. ಏನು ಫೀಲ್ ಅನಿಸ್ತು ಗೊತ್ತಾ? ಏನು ಫೀಲ್ ಅನಿಸ್ತು ಗೊತ್ತಾ? ಅದು ಕುರಿ ಅನ್ನಿಸ್ತು. ಇದು ನೋಡ್ತಾ ಏನು ಅನಿಸ್ತು ಗೊತ್ತಾ? ಕಮೆಂಟ್ ಮಾಡಿ ಏನು ಅನಿಸ್ತೈತೆ ಅಂತ. ಫೋ ಅಂತ ಸಿಕ್ಕಾಪಟ್ಟೆ ಲೇಟ್ ಆಗಿ ಮಾಡ್ಬಿಟ್ರೆ ಮಾವಿನಕಾಯಿ ತಿಂದಲ್ಲಿ ಮಡಗಿದ. ಎಷ್ಟು ನೋಡಿ ಇಷ್ಟು ಜೋಡಿಸೋಳೆ, ಚಿಕ್ಕದು ದೊಡ್ಡದು ದೊಡ್ಡದು. ಕನಿಗೆ ಮಾತಾಡೋದಕ್ಕೆ ಒಬ್ಬನೇ ನಮ್ಮಮ್ಮ ನೋಡಿ ಹುಚ್ಪಂದಂಗೆ ಆಡ್ತಿರ್ತಾನೆ ಒಬ್ಬನೇ ಅಂತ. ಅವಳು ಏನಂತಾನೆ ಅಂತ ಕೇಳಿದ್ಲು. ನಮ್ಮಮ್ಮ ಇದ್ದು ಹುಚ್ಪಂದಂಗೆ ಆಡ್ತಾನೆ ಒಬ್ಬನೇ ಅಂತ. ಐ ಆಮ್ ಬ್ಲಾಗರ್ಸ್ ಕಷ್ಟನೇ ಎಷ್ಟು ಗೈಸ್ ಮನೇಲಿ ಏನು ಮಾಡೋಕ್ಕಾಗಲ್ಲ. ಅದನ್ನೆಲ್ಲ ಫೇಸ್ ಮಾಡಿ ನೀವು ಸಪೋರ್ಟ್ ಮಾಡಿ ಅಚೀವ್ ಮಾಡ್ತೀವಲ್ಲ ಅವಾಗ ಮಾತಾಡ್ತಾರೆ. ಏನು ಮಾತಾಡೋಣ? ಬೈ ಬರ್ತಮ್ಮ, ಬೈ ಬರ್ತು ಮಾತು, ಬೈ ಬರ್ತು. ಏನೇ ಆಗಲಿ ನಮ್ಮ ಅಮ್ಮಂಗೆ ಬರೀ ಮಾಡಬೇಕು ಫಸ್ಟು. ಬೈತಾ ಇದ್ನೆಲ್ಲ ಅಂತ ನೀನು ಎತ್ತಿ ಔಸಿಟ್ಟಿದ್ಯಾ? ಹಾಂ ನಾನಾ? ಏನು ಸುಳ್ಳು ಹೇಳ್ತೀರಿ ನೀವು? ಅಮ್ಮಂಗೂ ಸೇರ್ಕೊಂಡು ಇವಾಗ ನನಗೆ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ನಾನು ಯಾಕೆ ಎತ್ತು ಮಾಡ್ಕೋದ್ರೆ ನಾನು ಯಾಕೆ ಕರೆನ್ಸಿ ಹಾಕ್ಸ್ತೀನಿ ಮನೆಗೆ ಫೈಬರ್? ನಾನು ಯಾಕೆ ವೈಫೈ ಹಾಕಿಸ್ತೀನಿ? ಏಯ್ ಈಗ ನಾನು ಸಿಟ್ಟಲ್ಲಿ ಎತ್ತಿಟ್ಟಿದೀಯಾ? ಇಲ್ಲ ಕಣಮ್ಮ, ದೇವ್ರನ್ನೇ ನಾನಲ್ಲ, ನಾನಲ್ಲ. ನಾನು ಇನ್ನೂ ಇರ್ಬೇಕು, ಬದುಕಬೇಕು. ಒಂದು ರೀಲ್ ಶೂಟ್ ಮಾಡಿದ್ವಿ, ಡ್ಯಾನ್ಸ್ ಮಾಡಿ ತುಂಬ ದಿನ ಗ್ರ್ಯಾಂಡಾಗಿ ಮತ್ತು ತುಂಬ ದಿನ ಆಯಿತು. ಸರ್ ಅದು ಮಾಡಿದ್ದೀವಿ. ಪ್ರೈಸಿಗೆ ಫುಲ್ ಟಯರ್ಡ್ ಆಗಿದೆ ನನಗೆ. ಕ್ಲಾಸ್ ಟೈಮ್ ಆಯಿತು. ಬಟ್ ಕ್ಲಾಸಲ್ಲಿ ಮಾಡ್ಬಾ, ಕ್ಲಾಸಲ್ಲಿ ಮಾಡು. ಕ್ಲಾಸಲ್ಲಿ ಕ್ಲಾಸ್ ಕೊಡುವ. ಫೈನಲ್ ನಮ್ಮಮ್ಮ ಬರೀ ಮೇಲೆ ಹುಡುಕ್ಬಿಡೈತೆ. ನಮ್ಮಮ್ಮಗೆ ಒಳ್ಳೆ ಅವಾರ್ಡ್ ಕೊಟ್ಬಿಡಿ. ಒಂದು ಸೀಬೆಂಟ್ ಕೊಡ್ತವನೆ. ಚೆನ್ನಾಯ್ತಾ? ಥ್ಯಾಂಕ್ ಯು. ಡಿಗ್ರಿ ಪಾಸ್ ಮಾಡಿ ಏನು ಮಾಡ್ತಾನೆ? ಏನೋ ಮಾಡ್ತಿದ್ಯಾ? ಬಾಯ್ ನೋಡಿ ಕ್ಲಾಸ್ಗೆ ಹೋಗ್ತಿರೋದ. ಬಾಯ್ ಲಿಯೋಮಿ, ಕ್ಲಾಸ್ಗೆ ಬರ್ತೀವಿ ಆಯ್ತಾ? ಚಾಕಿ ತಗೋತೀನಿ ಚಾಕಿನ. ನಂಬ ಬೇಕು. ಏನು ಬಾಯ್ಬಿಟ್ಟು ಹೇಳೋರೆ ಗೈಸ್? ಈಗ ಬಾಯ್ಬಿಟ್ಟು ಹೇಳ್ಬೇಕು. ಹೇಳು ಏನು ಬೇಕು? ಏನು ಮಾಡ್ಬೇಕು ನಾನು? ಹಳೆ ಪಾತ್ರೆ ಅಂತ ಮಾರಬೇಕಾ? ಏನು ಮಾಡ್ಬೇಕು ನಾನು ಏನು ಮಾಡಬೇಕು ಅಂತ ಹೇಳು, ಆಮೇಲೆ ನಾನು ಮಾಡ್ತೀನಿ. ಏನು ಮಾಡಬೇಕು? ಏನು ಮಾಡಬೇಕು? ಬಾಯ್ಲಿ ಕ್ಯೂಟ್ ನೀನು, ಕ್ಯೂಟ್. ಏನು ಮಾಡ್ಬೇಕು ನಾನು? ಏನು ಮಾಡಬೇಕು ಅಂತ ಹೇಳು. ಬಾಯ್ಬಿಟ್ಟು ಅಯ್ಯೋ ನೋಡೋದು ವೇಸ್ಟ್ ಮಾಡಿದೆ. ಬಾಯ್ಬಿಟ್ಟು ಹೇಳು. ಬಾಯ್ಬಿಟ್ಟು ಹೇಳು. ನಾನು ಏನು ಮಾಡಬೇಕು? ಹಿಂಗೆ ಅನ್ಬೇಕಾ? ನಿಂಗೆ ಹೇಳ್ಬೇಕು ನೀನು. ಹಾಯ್ ಗೋ ಹೇಳು, ತಗೊಳ್ಳಿ ಅಂತ ಹೇಳು. 2 ನಾಯಿಗಳವೆ. ಲಕ್ಷು ನಿಂದ ನಾಯಿದು. ನನ್ನ ಪ್ರಜು ಅಂತ ಕರಿತವನೆ. ಏನೋ ಪಪ್ಪ. ಇವಾಗ ನಮ್ಮ ಮನೇಲಿ ಇವತ್ತು ಕಿಚನ್ ಡೇ ವ್ಲಾಗ್ ಆಗಿರೋದ್ರಿಂದ, ಸೊ ಇವತ್ತು ಕಿಚನ್ ವ್ಲಾಗ್ ಆಗಿರೋದ್ರಿಂದ ಇವತ್ತೊಂದು ಒಳ್ಳೆ ರೆಸಿಪಿ ಮಾಡ್ತೀವಿ ಪಾಪಮ್ಮ. ಫುಲ್ಲು ಇದನ್ನು ನೆನ್ನೆ ಒಂದು 2 days ತೋರಿಸ್ಕೊಂತಾಳೆ. ಸೊ ಇವಾಗ ಆನಿಯನ್ ಹೇಳಪ್ಪ ನೀನು. ವೆಜ್ ಪಾಸ್ತಾ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಹೇಳ್ಕೊಡೋದಾದ್ರೆ ಟೂನಾ ಮ್ಯಾಕ್ರೋನಿ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅಲ್ವಾ ಗೈಸ್. ಇವಾಗ ಆನಿಯನ್ನ ಫುಲ್ ಚಾಪ್ ಮಾಡ್ಕೋಬೇಕು ನೀಟಾಗಿ. ಸೊ ನೋಡಿ ಇದರ ಚಾಪ್ ಮಾಡ್ಕೊಂಡ್ಮೇಲೆ ಇದು ಸಿಂಪಲ್ ಆ್ಯಂಡ್ ಟೇಸ್ಟಿ ಪಾಸ್ತಾ ಅಂತ ಗೈಸ್. ನನಗೆ ಗೊತ್ತಿಲ್ಲ, ನಾನು ಮಾಡಿ ತಿಂದಾದ್ಮೇಲೆ ನೋಡ್ತೀನಿ. ನೆಕ್ಸ್ಟ್ ಇವರೇ ಮಾತಾಡ್ಬಿಡ್ಲಿ. ಇವರು ನಿನ್ನೆ ವ್ಲಾಗ್ ಚೆನ್ನಾಗೈತೆ ಗೈಸ್, ನೀವು ಕಮೆಂಟ್ ಮಾಡಿ. ನೆನ್ನೆ ವ್ಲಾಗ್ ಫುಲ್ ಪಾಪಮ್ಮನೆ ಮಾಡಿರೋದು. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ. ನೀನು ಹೇಳ್ಬೇಕು, ಹಿಂಗೆ ತಿರ್ಕೊಂಡು ಹೇಳಿದ್ರೆ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಟೊಮೆಟೊ 1-2 ತಗೊಳ್ಳಿ ಅಷ್ಟೇ. ಈಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ
ಅದು ಗೊತ್ತು, ಅದು ಮಾಡ್ತಾರೆ ಅವರು ಎರಡಲ್ಲಿ. ಫ್ರಿಜ್ ಒಳಗೆ ಇನ್ನೂ 2 ಉಳ್ತಿದೆಯಲ್ಲ, ಇರೋ ನಿಮಿಷ. ಐಸ್ ಕ್ರೀಮ್ ಮಡಗಿದ್ಲು. ಅದು ಅದೇ ಒಳ್ಳೆನಲ್ಲ, ನನ್ನ ಐಸ್ ಕ್ರೀಮ್ ತಿಂದಿತ್ತು ನಾನು. ಈ ಚೆಕ್ ಮಾಡಿ ಐಸ್ ಕ್ರೀಮ್ ಎಲ್ಲಿ ಅಂತ, ಇಲ್ಲಿ ಐಸ್ ಕ್ರೀಮ್ ಗಾಬರಿ ಆಗ್ಬಿಡ್ಲ ಹಂಗೇನೆ. ನೀನ್ ತಿಂದ ಏಯ್ ನಾನು ತಿಂದಿರೋದು, ನಿಂದು ನೀನು ಅರ್ಧ ತಿಂದಿರೋದು ನೀನು. ನಾನು ಒಂದು 2 ಬೈಟ್ ತಿಂದೆ ಅಷ್ಟೇ ನಾನು. ಅರ್ಧ ತಿಂದಿದ್ದೀನಿ. ಓಪನ್ ಮಾಡಿ. ಹಾಂ, ಇವೆಲ್ಲ ಮಾಡ್ಬಿಟ್ಟು ಕಿಚನ್ ಹೋಗಲ್ಲಿ ಬಡ್ಬಿಡ್ತಾರೆ ಗೈಸ್. ಇದನ್ನ ತಮಾಷೆ ಮಾಡ್ತಿರೋದು. ಓ ಹಂಗೆ. ಆಮೇಲೆ ಹಿಂಗೆ ಕಟ್ ಮಾಡ್ಕೊಂಡು ಊಟ ಮಾಡಿ ಸಕ್ಕತ್ತು. ನನಗೆ ಟೈರ್ಡ್ ಆಗ್ತಿದೆ. ನೋಡಿ ನಮ್ಮ ಮನೆ ನಾನು ಬ್ಲಾಗ್ ಓಡ್ತಾ ಇದ್ದೆ. ಹೇಳು. ನೆಕ್ಸ್ಟ್ ಆ ಟೊಮೆಟೊನ ಗ್ರೈಂಡ್ ಮಾಡ್ಕೋಬೇಕಿತ್ತು. ಅದು 2 ಟೊಮೆಟೊನ ಇದು ಕುಟ್ಟಣಿಗೆ ಗೈಸ್, ಇದನ್ನ ಕುಟ್ಟಣಿಗೆ ಅಂತಾರೆ ಇದನ್ನ. ಅದು ತಗೊಂಡು ಅದರಲ್ಲಿ ಏನು ಶುಂಠಿ ಬೆಳ್ಳುಳ್ಳಿನ ಅಲ್ಲ, ಬರೀ ಬೆಳ್ಳುಳ್ಳಿ, ಬರೀ ಬೆಳ್ಳುಳ್ಳಿನ ಚೆಚ್ಕೋಬೇಕು ಗೈಸ್. ಜಜ್ಬೇಕು. ಚೆಚ್ಕೋಬೇಕು. ಇದು ಫ್ಲೇವರ್ಗೆ ಅಷ್ಟೇ. ಫ್ಲೇವರ್ಗಾ? ಬಾಂಡ್ಲಿಗೆ ಎಣ್ಣೆ ಹಾಕೋಬೇಕಾ? ಆಯಿಲ್ ಕಮ್ಮಿನೇ ಹಾಕೊಳ್ಳಿ ಗೈಸ್. ಫಸ್ಟ್ ಆಯಿಲ್ ಹಾಕು. ಅದು ಸಣ್ಣದಲ್ಲ ಮಡಗಿದ್ಯಾ? ಇದಕ್ಕೆ ಚಪಾತಿಗೆ ಅಂತ ಇಟ್ಟಿದ್ದಾರೆ. ಸ್ವಲ್ಪ ಮಡಗಾಕಿ. ಜಾಸ್ತಿ ಆಗೈತೆ, ಬಟ್ ಇಷ್ಟ ಹಾಕೊಳ್ಳಿ. ಇವಾಗ ಏನು ಸಾಸಿವೆನ ಗೈಸ್, ಸಾಸಿವೆ ಸ್ವಲ್ಪ ಹಾಕೋಬೇಕು. ನೋಡಿ ಇದು ಫಸ್ಟ್ ಹಿಂಗೈತೆ ಗೈಸ್. ನೋಡಿ ಹಿಂಗೆ ಚೆನ್ನಾಗಿರುತ್ತೆ ಇದೆಲ್ಲ. ಆದಮೇಲೆ ನನಗೆ ಇಷ್ಟ ಆಗಲ್ಲ ಇದು. ಒಂಥರ ಮೆತ್ತಗಿರುತ್ತಲ್ಲ. ಈ ಮಕ್ರಾನ್ ಏನಂತಾರೆ ಇದನ್ನ? ಅಲ್ಲ ಏನಂದ್ರೆ ಮಕ್ರಾನ್. ನಾನು ಅದು ಬೇರೆದು, ಇದು ಪಾಸ್ತಾ. ಮಕ್ರೋನಿ ಬೇರೆ. ಚಟ್ಪಟ್ ಅಂತೈತಿ. ಸಾಸಿವೆ ಆದಮೇಲೆ ಮತ್ತೆ ಜೀರಿಗೆನಾ ಚಟ್ಪಟ್ ಅಂತೈತೆ. ಇದಾದ್ಮೇಲೆ ಈಗ ಈರುಳ್ಳಿ ನಾನು ಹಾಕ್ತೀನಿ. ನನ್ನ ಚಂದ ನೋಡಿ ಗೈಸ್, ನನಗೆ ಹಾಕೋಕ್ಕೆ ಕೊಡಲ್ಲ. ಮಂಗ ಆಯ್ತಾ, ಗಾಬರಿ ಹಾಕ್ಬಿಡ. ಆಯ್ತಾರ ಮಗ ಮಾಡಮ್ಮ. ಬೇಗ ಅದು ಏನೋ ಕೊಡ್ಕೋ ಬೇಗ. ಅಯ್ಯೋ ಸುಟ್ಟೋಗ್ಬಿಡ್ತು ಗೈಸ್ ಬೇಗ ಜಾಸ್ತಿ. ಇಡ್ಲಿ ಬಿಡು, ಪರವಾಗಿಲ್ಲ, ಏನೂ ಆಗಲ್ಲ. ಈರುಳ್ಳಿ ಹಾಕು. ಹುಷಾರು, ಕೈ ಹುಷಾರು. ಅದಕ್ಕೆ ಹೆಂಗೆ ಹಾಕ್ತಾರಾ? ಹಿಂಗೆ ಹಾಕೋದು ಹಿಂಗೆ. ಮಂಗ ಕೈ ಸುಟ್ಕೊಬಿಟ್ಲು. ಒಳ್ತೊಳಿಗಾಲೆ ಬಿಡು. ಅದು ಮಾಡ್ತೀನಿ ಬಾ, ಇವಲ್ಲಿ ಮಾಡ್ತೀನಿ, ಹೇಳ್ಕೊಡು. ನಾನು ಮಾಡ್ತೀನಿ. ಪಾಪ ಪಾತ್ರ ಮಾಡೋಕೆ ಕೈ ಸುಟ್ಕೊಂಡು ಹೇಳ್ತಿರೋದು. ನಾನು ಹೇಳ್ದೆ, ನಾನು ಹೇಳೋ ಮಾತೇ ಕೇಳಲ್ಲ ಗೈಸ್. ಸ್ವಲ್ಪ ತಪ್ಪು ಅಂದ್ರೆ ಯಾರಂಗೆ ಹಾಕ್ತಿರೋದು. ನಾನು ಹಾಕ್ತೀನಿ ಕೂಡ, ಈರುಳ್ಳಿ ಹಾಕ್ತೀನಿ ಅಂತಂದೆ, ಕೇಳ್ದ? ಈಗ ನೋಡು ಮಂಗ ಸ್ಟ್ರೀಮ್ ಬರ್ನಲ್ ಹಾಕು ಗೈಸ್. ಇವಾಗ ಕೈ ತುಂಬ ಊದಿ ಭಯ ಆಗ್ತದಕ್ಕೆ ನಾನು ಬರ್ನಲ್ ಹಾಕ್ತಿದ್ದೀನಿ ಇವಾಗ. ತಲೆ ಫಸ್ಟ್ ಬರ್ನಲ್ ಹಾಕ್ಬಿಡೋಣ. ಇಷ್ಟು ಮಂಗ ಅಂದರೆ ಹೇಳೋ ಮಾತೇ ಕೇಳಲ್ಲ ಗೈಸ್ ಅವಳು. ಹೇಳೋ ಮತ್ತೆ ಕೇಳಿಬಿಟ್ರೆ ಹಠ ಜಾಸ್ತಿ ಐತೆ ಗೈಸ್ ಅವಳಿಗೆ. ದೊರ್ಸು ನೋಡಿ ಇದೆಲ್ಲ. ಈಗ ನೀನು ಮಾಡಬೇಡ, ನಾನು ಮಾಡ್ತೀನಿ, ನಂಗೆ ಹೇಳ್ಕೊಡು. ನನಗೆ ನಾನೇ ಮಾಡೋಣ. ಅವಳಿಗೆ ಬಿಟ್ರೆ ಕೈ ಸುಟ್ಕೊತಾಳೆ ಅವಳು. ಎಣ್ಣೆ ಹೆಂಗೆ ಹಾಕ್ಬೇಕು ಅಂತ ಹೇಳ್ಕೊಟ್ಟಿದ್ದೀನಿ, ಹೆಂಗಾದ್ರೂ ಹಿಂಗೆ ಮಾಡ್ತಾಳೆ. ಎಲ್ಲ ಹಾಕೋಬೇಕು ಇದಕ್ಕೆ. ಟೊಮೆಟೊ ಫ್ರೈ ಮಾಡಿದ್ವಲ್ಲ ಅದನ್ನು ಹಾಕೊಂಡ್ಬಿಟ್ಟು ನೀರಿಗೆ ಹಾಕೊಂಡು ಸುಟ್ಕೋಬೇಕಾದ್ರೆ ಚಾಕುಲಿ ಇದ್ದಾಯ್ತು. ಕಿಚನಲ್ಲಿ ಕೆಲಸ ಮಾಡಕ್ಕೆ ನಾನು ಬ್ಲಾಗು ಮಾಡಕ್ಕೆ ಹೋಗಲ್ಲ, ಇದು ಮಾಡಕ್ಕೆ ಹೋಗಲ್ಲ. ಅವಳೇ ಮಾಡಲಿ. ನಾನು ಮಾಡ್ರೆ ನನ್ನ ಕಂಪ್ಲೀಟ್ ಮಾಡ್ತೀನಿ. ನೀನ್ ಮಾಡ್ಬೇಡ, ನಾನು ಮಾಡ್ತೀನಿ, ನೀನ್ ಬರೀ ವಿಡಿಯೋ ಮಾಡೋ ಅಷ್ಟೇ. ನಾನು ಈಗ ಗೊತ್ತಿದ್ದು ನನಗೆ ಇವಳು ಎಣ್ಣೆ ಕಂಡ್ರೆ ಹಿಂಗೆ ಆಡ್ತಾಳೆ, ಅದಕ್ಕೆ ಸ್ವಲ್ಪ ನಾನೇ ಹಾಕ್ತೀನಿ ಅಂತ ಅಂದೆ ಗೈಸ್. ಅದಕ್ಕೆ ಅವಳು ಹೇಳಿ ನಾನು ಅನ್ಕೊಂಡಂಗೆ ಮಾಡ್ಕೊಂಡ್ಬಿಟ್ಲು ಅವಳು. ಮಂಗನೇ ಫ್ರೈ ಮಾಡಿದ್ದೀನಿ. ಇಷ್ಟು ಸಾಕಷ್ಟು ಇನ್ನೂ ಮಾಡ್ಬೇಕಾ? ನೋಡಿ ಹೇಳಿದ್ರೆ ಬೇಜಾರು ಮಾಡ್ಕೊತಾಳೆ. ಅವತ್ತು ಅವಳಿಗಿಂತ ಜಾಸ್ತಿ ನೋವು ನನಗೆ ಆಗ್ಬಿಡುತ್ತೆ. ಯಾವಾಗಲೂ ನೋವು ಅಂತ ಇರ್ತಾಳ. ಅದು ನೋಡೋಕ್ಕಾಗಲ್ಲ ನನಗೆ. ಅವಳು ನಗ್ನಗ್ತಾ ನನಗೆ ಬಿಡ್ಸಿದ್ರೆ ಬೇಜಾರಾಗಲ್ಲ. ಅವಳು ನೋವನ್ನು ಬಿಟ್ಬಿಟ್ರೆ ನನಗೆ ಪಕ್ಕ ಬೇಜಾರಾಗ್ಬಿಡುತ್ತೆ ನನಗೆ. ಮಂಗ ಅಲ್ಲ ಗೈಸ್, ಹುಷಾರಾಗೋರ್ಗು ಬೈತಾ ಇರ್ತೀನಿ ಅವಳಿಗೆ. ಅದು ಅವಳಿಗೆ ಗೊತ್ತೊಳಿಯೋದು. ಮತ್ತೆ ನಾನು ಹಾಳು ಮಾಡ್ಬಿಡ್ತೀನಿ ಅಂತ ಮತ್ತೆ ಇಸ್ಕೊಂಡು ಅವಳು ಮಾಡ್ತಿರ್ತಾರೆ. ಕೊಡು, ನಾನು ಮಾಡ್ತೀನಿ. ಮತ್ತೆ ಬಿಡು ಸುಡುತ್ತೆ. ಹಠ ಕಲ್ತೋಳೆ ಅಂದರೆ ಹಠ ಮಾಡ್ತಾಳೆ. ನಾನು ನೋಡಿ ಬ್ಲಾಗಲ್ಲಿ ಹಾಕಿದ್ದೀನಿ. ಈರುಳ್ಳಿ ಕೀಳ ಕೊಟ್ಟಿದ್ದಿದ್ರೆ ಅಷ್ಟೇನೋ ಹಾಕ್ತಿಲ್ಲ ತಾನೆ. ನಾನು ಈಗ ನನಗೆ ಬೈತಾಳೆ, ನೀನು ಬಂದು ಕೇಳಿಕ್ಕೆ ಹೆಂಗಾಯ್ತು ಅಂತಾಳೆ. ಪುಡಿ ಹಾಕೋಬೇಕಂತೆ. ಒಂದು ಸ್ಪೂನ್ ಖಾರ ಪುಡಿ. 1 ಸ್ಪೂನ್ ಖಾರ ಪುಡಿ ಗೈಸ್. ಇವಾಗಿನ ಎಟ್ ಮಾಡ್ಕೊಂಡ್ರೆ ಮತ್ತೆ ಬಾಯಲ್ಲಿ ಕಟ್ ಮಾಡಕ್ಕೆ ಹೋಗೋದ. ಏನು ಕಾಮನ್ ಸೆನ್ಸೇ ಇಲ್ಲ ಗೈಸ್. ಇವಾಗೇನು ಕಟ್ ಮಾಡ್ಕೊಂಡು ಕೈ ಏಟ್ ಮಾಡ್ಕೊಂಡವಳೆ. ಈ ಬಾಯಿನ ಕಟ್ ಮಾಡ್ಬಿಟ್ಟು ಅದನ್ನು ಬಾಯಿ ಕುಯ್ಕೊಳ್ಳಿ ಅಂತ. ಪೇಷನ್ಸ್ ಇಲ್ಲ ಗೈಸ್ ಮಕ್ಳಿಗೆ. ಇವಾಗಿನ ಕಾಲ ಮಕ್ಳಿಗೆ ಪೇಷನ್ಸ್ ಇಲ್ಲ ಗೈಸ್. ಈಗ ಇದೇನಿದು? ಚೀಸಾ? ಹಾಂ, ಮುಟ್ಟಲ್ಲ. ಯಾಕೆ ಏನಕ್ಕೆ ಮುಟ್ಬಾರ್ದು? ಏನಕ್ಕೆ ಮುಟ್ಬಾರ್ದು ಅದನ್ನು? ಏನಕ್ಕೆ ಮುಟ್ಬಾರ್ದು?
ಗಲೀಜಾಗುತ್ತೆ ನಿನ್ ಕೈ. ಅಯ್ಯಪ್ಪ ಯಪ್ಪ ಇದನ್ನೇ ಮಾಡ್ತಾ ಇದ್ದೀರಿ ಗಲೀಜಾಗ. ಅಲ್ಲ ನಿನ್ ಕೈ ಇದಕ್ಕೆ ಗಲೀಜಾಗುತ್ತೆ. ಹೌದಾ ಸರಿ ಆಯ್ತು ಹಾಕು. ಪೀಸ್ ಹಾಕ್ಬೇಕು ಯಪ್ಪ, ದೂರ ಹಾಕು, ಮತ್ತೆ ಹಾಕ್ಬೇಡ. ಕೈ ಕೈ ಮೇಲೆ ತಿನ್ನು, ಕೈ ಮೇಲೆ ಇತ್ತು ನೋಡಿ, ಮತ್ತೆ ಹೆಂಗಿಟ್ಕ ಕೈ ಮೇಲೆ ಇರ್ತವ ಅಮ್ಮ ಪ್ಲೀಸ್. ವೆರಿ ಗುಡ್. ಈಗ ಬುದ್ಧಿ ಕಲ್ತಲ್ಲ ಗೈಸ್, ಈಗ ಈಗ ಬುದ್ಧಿ ಕಲ್ತಾ? ಇನ್ನೂ ಕಲ್ತಿಲ್ವಾ? ಇದು ತಿನ್ಬೇಕಂತೆ, ತಿಂದ್ರೆ ಹೆಂಗಿರುತ್ತೆ ನೋಡೋಣ, ಒಂದು ಸ್ವಲ್ಪ ಟೇಸ್ಟ್ ಮಾಡೋಣ. ಏನ್ ಟೇಸ್ಟು? ತುಪ್ಪ ತುಪ್ಪ, ಚೀಸ್ ಇದು ಹಾಕ್ಲೇವಲ್ಲ. ಇವಾಗ ಫುಲ್ ಚೀಸು ಇದೆಲ್ಲ ಆಲ್ಮೋಸ್ಟ್ ಕಂಟ್ರೋಲ್ ಮಾಡಿ ಮನೇಲಿ ಯಾವ್ದು ಜಾಸ್ತಿ ಮಕ್ಕಳ ಕೊಡಬೇಡಿ. ನಾನು ಲಾಗ್ ಮಾಡ್ತಿರೋದು ಹೇಳ್ತೀನಿ. ಇಲ್ಲ, ನಾನು ಹೆಲ್ದಿ ಮಾಡ್ತಾ ಇದ್ದೀನಿ, ಎಲ್ಲನೂ ಮಾಡ್ಕೊಂಡು ತಿನ್ನು. ಎಷ್ಟು ದಿನ ಇದು? ಹಾಕಲ್ವಾ? ಓ ಪಿಜ್ಜಾ ಹಾಕೋದಲ್ವಾ ಇದು ಗೈಸ್. ಕರೆಕ್ಟ್ ಪಿಜ್ಜಾ ಹಾಕ್ಬೇಕಾದ್ರೆ ಹಿಂಗೆ ಇರುತ್ತಲ್ಲ. ಓ ಅದ ಇದು. ಇದೇನಿದು ಹತ್ರ ಇಟ್ಟಿದ್ಯಾ? ದೂರ ಐತೆ, ಒಂದೇ ಸಲ ಅದಕ್ಕೇನೆ. ಇನ್ನೂ ಹಾಕ್ತಿದ್ಯಾ ಬೇಸಿ? ಪಿಜ್ಜಾ ಹಾಕ್ತಿಲ್ಲ ನೋಡಿ ಗೈಸ್, ಹಂಗೆ ಆಗ್ಬಿಡ್ತು. ಪಿಜ್ಜಾ ಹಿಂಗೆ ಮಾಡೋದು? ಇಲ್ಲಿ ನೋಡಿ ಹೆಂಗಾಯ್ತು ಅಂತ. ಚೀಸ್ ಹಾಕ್ತಾರೆ, ಅದಾದ್ಮೇಲೆ ಏನಾದ್ರು ಒಂದು ಹಾಕ್ತಾರೆ. ಇಲ್ಲಿ ನೋಡಿ ಗೈಸ್ ಇದು ಹೆಂಗಾಯ್ತು. ಸ್ವಲ್ಪ ಹಾಕುದ್ಲು ಅವಳು, ಟೇಸ್ಟ್ ಜಾಸ್ತಿ ಆಗ್ಬಿಡ್ತು ಗೈಸ್ ಚೀಸು. ಇಲ್ಲ, ಅಲ್ಲಿ ಪಾಸ್ತಾ ಜಾಸ್ತಿ ಇದೆ. ಅಂಟಂಟು ಆಗ್ತಿದೆ ಗೈಸ್, ಅಂಟಂಟು. ಸ್ವಲ್ಪ ಈಗ ಹಾಲು ಹಾಕ್ಬೇಕಂತೆ. ಇದು ಹಾಲು ಐಸಲ್ಲಿ ಇಟ್ಬಿಟ್ಟು ಕೋಲ್ಡ್ ಇದಾಗ್ಬಿಟ್ಟಿದೆ. ಸ್ವಲ್ಪ ಅಲ್ಲ, ಎಷ್ಟು ಹಾಕ್ಬೇಕು ಹಾಲು? ಒಂದು ಲೋಟನಾ ನೋಡಿ ಹಾಕ್ತೀನಿ. ಗೈಸ್ ಒಂದು ಗ್ಲಾಸ್ ಹಾಕ್ಬಿಡಿ ಗೈಸ್. ಹಾಕ್ತಾನೆ ಒಳ್ಳೆ ಗೈಸ್, ಒಂಥರ ಆಗ್ಬಿಡ್ತಿದ್ದು ನೋಡೋಕ್ಕೆ, ನನಗೆ ಒಂಥರ ತಿನ್ನಕ್ಕೆ ಒಂಥರ ಅನಿಸ್ತೈತಿ. ಕುಯ್ದೈತಲ್ಲ ಚೀಸಿ ಚೀಸಿ ಲವ ಪಿಜ್ಜಾ ಅಂತ ಗೈಸ್. ನೋಡಿ ಗೈಸ್ ಕೈ ಸರಿ ಹಾಕ್ಬಿಟ್ಟೈತಿ ಇವಾಗ ನೋಡಿ. ಸಾಂಗ್ ನೋಡಿದೆ, ಸಾಂಗ್ ಹೇಳೋದು. ಏಯ್ ಸಾಕಾಗುತ್ತೆ, ಅದನ್ನೇ ಸ್ವಲ್ಪ ಮಾಡಪ್ಪ. ಏನು ಹಾಕ್ಬೇಕಾ? ಪಕ್ಕನಾ ಸ್ವಲ್ಪ ಟೊಮೊಟೊ ಸಾಸ್ ಹಾಕ್ಬೇಕಂತ ಇವಾಗ. ಅಷ್ಟೇನ ಮ್ಯಾಜಿಕ್ ಮಸಾಲ ಅಂತೆ, ಅದೇನು ನೋಡೋಣ. ಏನಿಲ್ಲ, ಶೇಜ್ವಾನ್ ಚಟ್ನಿ. ಶೇಜ್ವಾನ್ ಚಟ್ನಿನಾ? ಚೆನ್ನಾಗಿರುತ್ತೆ. ಎಲ್ಲೆಲ್ಲ ಆಗ್ತಿದೆಯಾ ಅದು, ಹೆಂಗಿರುತ್ತೆ ಗೊತ್ತಿಲ್ಲ, ನೋಡೋಣ. ನೋಡಿ ಗೈಸ್ ತೋರಿಸು ಆಡಿಯನ್ಸ್ಗೆ. ಶೇಜ್ವಾನ್ ಚಟ್ನಿ ಅಂತೆ ಗೈಸ್. ಒಂದು 3 ಸ್ಪೂನ್ ಹಾಕ್ಬೇಕಾ? 2 ಸ್ಪೂನ್ ಹಾಕ್ಬೇಕಂತ ಗೈಸ್. ಪಾಸ್ತಾ ಹಾಕ್ತಿರೋ ಇದಕ್ಕೆ ಇಷ್ಟೇ. ಪಾಸ್ತಾ ಹಾಕಿದ್ರೆ ಮುಗಿತು. ಮತ್ತೆ ಕೈ ದೂರ ಇಟ್ಕೋ. ವಾವ್ ಗೈಸ್, ಏನು ಕ್ರಿಸ್ಪಿ ಅಂತ ಏನು ಎಮ್ಮಿ ಎಮ್ಮಿ. ನೋಡಿ ಗೈಸ್ ಈ ಪಾಸ್ತಾ ಈ ಹೊಂಡ್ಕೊಬಿಡ್ತೈತೆ. ಬಾಬಾ ಮನೆ ಫಸ್ಟ್ ಟೇಸ್ಟ್ ಮಾಡ್ತೈತೆ. ಮಿಕ್ಸ್ ಮಾಡ್ಕೊಡ್ತೀನಿ ಬಿಡಮ್ಮ ಫಸ್ಟು. ಅಲ್ಲ ಅಲ್ಲ, ಟೇಸ್ಟ್ ಮಾಡಿ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ಬೇಕಲ್ಲ. ಟೇಸ್ಟ್ ಮಾಡು. ಪಕ್ಕನಾ? ಏನು ಹಾಕ್ಬೇಕು? ಹಾಕ್ಬೇಕಂತೆ ತಗೊಂಡಿದ್ದೀನಿ. ಈಗ ತಗೊಂಡು ಟೇಸ್ಟ್ ಮಾಡಿ ನೋಡುವ. ಟೇಸ್ಟ್ ಮಾಡುವ. ಸುಡ್ತೈತಿ. ಅಕ್ಕ ಅದು ನೋಡಿದ್ರೆ ನೋಡಿ ತಿನ್ನಕ್ಕಾಗಲ್ಲಂತೆ. ಮೂತಿಂದ ಬೇಸ ಇಲ್ಲ, ಅದಕ್ಕೆ ಒಂದೊಂದು ಪೀಸ್ ಆಳುತ್ತೆ ಅಂತ ಸ್ಪೂನ್ ತವರ್ಕೋ ಐತೆ. ಚೀಸ್ ಕಣಮ್ಮ, ತಿನ್ನಮ್ಮ ಅದು. ಅಯ್ಯೋ ಹತ್ತೀನಿ, ಅದ್ರಲ್ಲೇ ಟೇಸ್ಟ್ ಇರೋದಲ್ಲಿ. ಚೆನ್ನಾಗೈತೆ. ಹಾಂ ಇತ್ತೀನಿ ನೋಡಿ. ಕಾಯ್ಸಿಗೆ ನೋಡಿ ಹಾಕೋಣ ಅಂತಿದ್ದ. ಕಾರಣ ಬೇಡ ಅಂದ್ಬಿಟ್ಟು ಎಲ್ ಪ್ಲೇಟ್ ತಿಂತಿರೋದ. ಎದ್ದಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ. ಹೆಂಗಾಯ್ತು? ಇನ್ನೂ ಬೇಕಾಯ್ತು. ನೆಕ್ಸ್ಟ್ ಅವ್ನಿಗೆ ಏನೋ ಕೊಡ್ಬೇಕಾಯ್ತು. ಅವ್ನಿಗೆ ಅದು ಪಾಸ್ ತಿಂದಿಲ್ಲ ಫಸ್ಟ್ ಆಫ್ ಆಲ್. ಅವ್ನು ಗೊತ್ತಿತ್ತು ಲೈಫಲ್ಲಿ. ಹೆಂಗೆ ಟೇಸ್ಟು ಗೌರೇಶ್? ಬರ್ರಿ ಬೇಸಿಗೆ ನಮ್ಮ ಅಪ್ಪನ ಕೊಡೋಣ. ತಗೊಳ್ಳಿ ತಿಂಬು ಟೇಸ್ಟ್ ಈಗ ಶೂಟ್ ಎಲ್ಲ ಬೇಡ ಡ್ಯಾಡಿ, ತಂದು ಪಟ್ಟ ತಿಂಬು ಟೇಸ್ಟ್ ಹೇಳಬೇಕು. ಅಮ್ಮ ಬೇಡ ಅಂದಿದ್ದು ತಿಂತೈತೆ. ತಿಂದ್ಬಿಟ್ಟು ಟೇಸ್ಟ್ ಬೇಗ. ಎಮ್ಮಿನಮ್ಮ, ಎಮ್ಮೆನಾ? ಬರ ಪ್ರಶಾಂತ್, ತಿಂದ್ಬಿಟ್ಟು ಟೇಸ್ಟ್ ಮಾಡೋಳು. ಅವನಿಗೆ ಕೊಟ್ಬಿಡಿ. ಅವನಿಗೆ ಹೆಂಗಿದೆ ಸರ್? ತೋರಿಸೋದು ಹೆಂಗಿದೆ? ಇವ್ರು ಯಾರು ಪಾಸ್ ಸಿಗಲ್ಲ ಇವರೆಲ್ಲ, ಅದಕ್ಕೆ ಹೆಂಗಂತಾನೆ ಬೇಬೇಕಾಯ್ತು ಅಂತ. ಅದು ಬರೋದ ಹೆಂಗ ನಾವು ಮೈದಾ ಇಡ್ತಾರ? ಏನೊಂದು ಹೇಳು. ಯಾವತ್ತು ತಿಂದಿಲ್ಲ, ಇವತ್ತು ತಿಂದ್ಬಿಟ್ಟು ಟೇಸ್ಟ್ ಹೇಳಿದ್ರೆ ಬೆಂದಿಲ್ಲ ಅಳ್ಸೋಗೈತೆ ಅಂತಾರೆ ಹೇಳ್ತಾರೆ ಗೈಸ್. ಹೆಂಗಾಯ್ತಾ ಚಿನ್ನಿ ರಾಕೇಶು? ಆಯ್ತಾ?
ಬೆಂದಿಲ್ಲ ಅಂತವಲ್ಲ ಮತ್ತೇನು ಹಾ ಅವನಿಗೆ ಚೆನ್ನಾಗಿರ್ತದೆ ಅವನಿಗೆ ಇವ್ನಿಗೆ ಹೆಂಗಾರ ಅವನಿಗೆ ಚೆನ್ನಾಗಿತ್ತು ಅಂತ ಅವನಿಗೆ ಅವಾಗ ನೋಡ್ತಿತ್ತು ಇವತ್ತು ನೋಡ್ತಾ ಇದ್ದೀನಿ ಕಪ್ಪೆನ ಎಷ್ಟು ದಿನ ಆಯ್ತು ನೋಡಿ ಕಪ್ಪೆ ಈಗ ಅವಳು ಊಟ ಮಾಡ್ತಾ ಇಲ್ಲ ಸೊ ಯಾಕಂತಂದರೆ ಕೈ ಏಟಾಗಿತ್ತಲ್ಲ ಅದಕ್ಕೇ ಈಗ ನಾನೇ ತಿನ್ನಿಸ್ತಾ ಇದ್ದೀನಿ ನೋಡಿ ಅವಳಿಗೆ ಕಾಳು ಇಷ್ಟ ಅದಕ್ಕೆ ಜಾಸ್ತಿ ಕಾಳು ಹಾಕೋಬಿಟ್ಟಿದ್ದೀನಿ ಕಾಳು ಸಪ್ರೇಟ್ ನನಗೆ ಆಯಿತು ಈಗ ನಾನೇ ತಿನ್ನಿಸ್ಬಿಟ್ಟು ಕಾಯ್ಸ್ ಇವತ್ತಿನ ವ್ಲಾಗ್ನ ಆಲ್ಮೋಸ್ಟ್ ಅವ್ರು ಹೆಣ್ಣು ಮಾಡ್ತಿದ್ದೀನಿ ಸೊ ಅವಳ ಕೈ ತುಂಬ ಏಟಾಗಿದೆ ಮುಂದೆ ಬೇಜಾರಾಯಿತು ಅವ್ರ ಮುಂದೆ ಎಕ್ಸ್ಪೋಸ್ ಮಾಡ್ಕೊಳಕ್ಕೆ ಹೋದರೆ ಇನ್ನೂ ಬೇಜಾರಾಗ್ಬಿಡ್ತಾಳೆ ಅಂತ ಈಗ ಅವಳು ನಾನೇ ಊಟ ಮಾಡಿ ಸೈನ್ಮೆಂಟ್ ಎಲ್ಲ ಹಾಕಿದ್ದೀನಿ ಆರಾಮ ಈಗ ಏನೋ ಅದಕ್ಕೆ ಹೇಳೋದು ಮಾಡ್ಬೇಕಾದ್ರೆ ದೊಡ್ಡವ್ರ ಮಾತು ಕೇಳಬೇಕು ಆಯಿತಾ ಮಂಗ ನೆಗಳ್ಬೇಡ ಕೆಲಾಗ ಏನು ಮಾಡು ಏನು ನೆನ್ಪಿಡ್ಕೋಬೇಕು ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ನನಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಹೇಳಿ ಕರೆಕ್ಟು ವ್ಲಾಗ್ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಇಷ್ಟ ನಾನು ಹೇಳ್ತೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿನಗೆ ಏಟಾಗಿರೋದಕ್ಕೆ ಎಷ್ಟು ಜನ ನೋವಾಗಿದೆ ಅವ್ರಿಗೆ ಎಷ್ಟು ಜನಕ್ಕೆ ಬೇಜಾರಾಗಿದೆ ಕಮೆಂಟ್ ಮಾಡೋಕ್ಕೆ ಹೇಳು ನನಗೆ ಏಟಾಗಿರೋದಕ್ಕೆ ಯಾರಿಗೆಲ್ಲ ಬೇಜಾರಾಗಿದೆ ಕಮೆಂಟ್ ಮಾಡಿ ಗೈಸ್ ಮತ್ತೆ ಅದು ನಾಳೆ ಹೋಗಲಿರ್ತೀನಿ ಲವ್ ಯು ಟಿಲ್ ದೆನ್ ಟೇಕ್ ಕೇರ್ ಬಾಯ್